ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಾಮೀಜಿ ಹೇಳ್ತಾರೆ, ಈ ಜಗತ್ತು ಅನಿತ್ಯ, ಹೌದು, 2 ದಿನದ್ದು. ಸ್ವಾಮೀಜಿ ಹೇಳ್ತಾರೆ, ಇದು ನಮ್ಮ ಪರ್ಮನೆಂಟ್ ಜಾಗ ಅಲ್ಲ, ನಾವು ದಾಟಿ ಹೋಗಬೇಕಾದಂತಹ ಒಂದು ಸ್ಟೇಜ್, ಹಂತ. ಹೀಗಿದ್ದರೂ ಕೂಡ ನಾವು ಕರ್ಮ ಮಾಡಬೇಕು. ಯಾಕೆ? ಕರ್ಮ ಮಾಡುವುದರಿಂದ ನಾವು ಪರಿಶುದ್ಧರಾಗ್ತೇವೆ. ಕರ್ಮ ಮಾಡುವುದರಿಂದ ನಾವು ಒಳಿತಿನ ಕಡೆಗೆ ಹೆಜ್ಜೆ ಇಡುತ್ತೇವೆ. ಹೇಗೆ ಕರ್ಮವನ್ನು ಮಾಡಬೇಕು? ನಾನು ನನ್ನದು, ನನಗಾಗಿ ಎಂದು ಕರ್ಮ ಮಾಡಿದರೆ ಅದು ಕೇವಲ ಕರ್ಮ. ನಾನು ನನ್ನದು ನನಗಾಗಿ ಎಂಬುದನ್ನು ಬಿಟ್ಟು ಕರ್ಮ ಮಾಡಿದರೆ ಅದು ಕರ್ಮಯೋಗ. ನಾನು ನನಗಾಗಿ ಎಂದು ಕರ್ಮ ಮಾಡಿದಷ್ಟು ಬಂಧನ ಬಲವಾಗುತ್ತದೆ. ನಾನು ನನಗಾಗಿ ಎಂಬುದನ್ನು ಬಿಟ್ಟು ಕರ್ಮ ಮಾಡಿದಷ್ಟು ಬಂಧನದಿಂದ ನಾವು ಬಿಡುಗಡೆಯನ್ನು ಪಡೆಯುತ್ತೇವೆ. ಪತ್ನಿಗಾಗಿ ಮಾಡಿ, ನನ್ನ ಪತ್ನಿ ಅಂತ ಮಾಡಬೇಡಿ. ಮಕ್ಕಳಿಗಾಗಿ ಮಾಡಿ, ಮೊಮ್ಮಕ್ಕಳಿಗಾಗಿ ಮಾಡಿ, ನನ್ನ ಮೊಮ್ಮಕ್ಕಳು, ನನ್ನ ಮಕ್ಕಳು, ಆ ನನ್ನ ಅನ್ನುವ ಫೋರ್ಸ್, ಆ ನನ್ನ ಅನ್ನುವ ಮಮಕಾರ, ಆಸಕ್ತಿ, ಇದನ್ನು ಬಿಟ್ಟು ಮಾಡಿ. ನಿಮ್ಮ ಬಳಿ ಬಂದ ಪ್ರತಿಯೊಬ್ಬೊಬ್ಬರಿಗೆ ಮಾಡಿ, ಆದರೆ ಅವರು ಪ್ರತಿಯಾಗಿ ನನಗೆ ಮಾಡಲಿ ಎಂಬ ಅಪೇಕ್ಷೆಯಿಂದ ಅಲ್ಲ. ಅಪೇಕ್ಷೆ ಇಟ್ಕೊಂಡ್ರ ದುಃಖ ಕಟ್ಟಿಟ್ಟದ್ದು, ಬಂಧನ ಕಟ್ಟಿಟ್ಟದ್ದು. ಇದನ್ನು ನಾವು ಏನು ಅಂತ ಹೇಳ್ತೇವೆ? ಪದ್ಮಪತ್ರಮಿವಾಂಭಸ. ನೀರ ಮೇಲೆಯೇ ನೀರ ಮೀರಿದ ಪದ್ಮಪತ್ರದ ತೆರದಲ್ಲಿ. ಕಮಲದ ಪತ್ರ, ಎಲೆ ನೀರಿನಲ್ಲೇ ಇದ್ದರೂ ಕೂಡ ಅದರ ಮೇಲೆ ನೀರು ನಿಂತುಕೊಳ್ಳುವುದಿಲ್ಲ. ಆ ರೀತಿ ನಾವು ಕರ್ಮವನ್ನು ಮಾಡಬೇಕಂತೆ. ಇದನ್ನೇ ವೈರಾಗ್ಯ, ಇದನ್ನೇ ಅನಾಸಕ್ತಿ ಎಂದು ಕರೆದರು. ನಮಗೆ ಇದನ್ನು ಮಾಡ್ಲಿಕ್ಕೆ ಬರಲ್ವಾ? ಒಬ್ಬ ಶ್ರೀಮಂತರ ಮನೆಯ ವರ್ಕರ್ ಇದನ್ನು ಮಾಡ್ತಾಳಂತೆ, ನಮಗೆ ಯಾಕೆ ಬರಲ್ಲ? ನಾವು ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಿರ್ತೀವಿ, ಒಂದು ಪುಟ್ಟ ಮಗುವನ್ನು ನೋಡ್ತೀವಿ, ಆ ಮಗುವನ್ನು ನಾವು ಪ್ರೀತಿಸ್ತೇವೆ. ನಮಗೆಷ್ಟು ಆನಂದ ಆಯಿತು. ಆ ಮಗು ದೊಡ್ಡವನಾದ್ಮೇಲೆ ನಮಗೇನಾದರೂ ಹೆಲ್ಪ್ ಮಾಡಲಿ ಅಂತ ನಾವು ಪ್ರೀತಿಸಿದ್ದ? ಆ ಮಗುವಿನ ತಾಯಿ ತಂದೆಯರು ನನಗೆ ಹಣ ಕೊಡಲಿ ಅಂತ ನಾವು ಪ್ರೀತಿಸಿದ್ದ? ಯಾವ ಪ್ರತಿಫಲಾಪೇಕ್ಷೆ ಇಲ್ಲದೆ ನಾವು ಆ ಮಗುವನ್ನು ಪ್ರೀತಿಸಿದೆವು. ನಮಗೆ ದುಃಖವಿಲ್ಲದ ಆನಂದ ಸಿಕ್ಕಿತು. ನಮಗೆ ಮಾಡಲಿಕ್ಕೆ ಬರುತ್ತೆ, ಸ್ವಲ್ಪ ಪ್ರಯತ್ನ ಮಾಡಬೇಕು. ನಮ್ಮ ಅಹಂಕಾರ, ಮಮಕಾರ ಇದನ್ನು ನಮಗೆ ಮಾಡಲು ಬಿಡುವುದಿಲ್ಲ. ಇಲ್ಲದಿದ್ದರೆ ನಮಗೆ ಖಂಡಿತ ಅನಾಸಕ್ತಿಯಿಂದ ಕರ್ಮ ಮಾಡುವುದು, ಪದ್ಮಪತ್ರದ ಹಾಗೆ ಸಂಸಾರದಲ್ಲಿದ್ದು ಕರ್ಮ ಮಾಡುವುದು ಬರುತ್ತದೆ. ಸ್ವಲ್ಪ ಮನಸ್ಸು ಮಾಡಬೇಕು. ಇಲ್ಲಿ ನಾವು ಭಕ್ತಿಯ ಸಹಾಯ ಪಡೆದುಕೊಳ್ಳೋಣ. ಶ್ರೀಕೃಷ್ಣ ಹೇಳ್ತಾನೆ, ಅರ್ಜುನ, ನೀನು ಏನೇನನ್ನು ಮಾಡುತ್ತೀಯೋ, ಯತ್ ಕರೋಸಿ ಯದಶ್ನಾಸಿ, ಏನೇನು ತಿನ್ನುತ್ತೀಯೋ, ಯಜ್ಜುಹೋಸಿ, ಯಾವ ದಾನ ಪೂಜೆ ಮಾಡುತ್ತೀಯೋ, ಯತ್ ತಪಸ್ಯಸಿ ಕೌಂತೇಯ, ಏನೇನು ತಪಸ್ಸನ್ನು ಮಾಡುತ್ತೀಯೋ, ದದಾಸಿ ಯತ್, ಏನೇನು ದಾನ ಮಾಡ್ತೀಯೋ ಅದೆಲ್ಲವನ್ನು ತತ್ಕುರುಷ್ವ ಮದರ್ಪಣಂ, ನನಗೆ ಅರ್ಪಿಸಿ ಮಾಡು. ನಾನು ಭಗವಂತನಿಗಾಗಿ ಎಂದು ಮಾಡಿದಾಗ ಅದು ಬಂಧನಕರವಾಗುವುದಿಲ್ಲ. ಅದನ್ನೇ ನಾವು ಅನಾಸಕ್ತಿ
ಎಂದು ಕರೆಯುತ್ತೇವೆ. ಹಾಗಾದರೆ ನಾವು ಕರ್ಮವನ್ನು ಮಾಡಲೇಬೇಕು. ಜಗತ್ತಿನಲ್ಲಿ ಕೆಲವು ವಿವೇಕಿಗಳು ಇದ್ದಾರೆ, ಪ್ರಜ್ಞಾವಂತರು ಇದ್ದಾರೆ. ಅವರ ಕರ್ಮ ವಿಚಾರದ ಸ್ತರದಲ್ಲಿ ಅವರ ಕರ್ಮ. ಅವರು ಮಾನವತೆಗೆ ಶಾಶ್ವತ ಉಪಕಾರವನ್ನು ಮಾಡ್ತಾರೆ. ಆಲೋಚನೆಗಳ ಅದ್ಭುತ ಶಕ್ತಿಯನ್ನು ಅವರು ಮಾತ್ರ ಬಲ್ಲರು. ಸ್ವಾಮೀಜಿ ಹೇಳ್ತಾರೆ, ನೀನು ಒಂದು ಗುಹೆಯ ಒಳಗೆ ಕುಳಿತುಕೊಂಡು ಒಂದೇ ಒಂದು ಒಳ್ಳೆಯ ಯೋಚನೆಯನ್ನು ಮಾಡಿ ಪ್ರಾಣವನ್ನು ಬಿಡು, ಆ ನಿನ್ನ ಯೋಚನೆ ವ್ಯರ್ಥವಾಗುವುದಿಲ್ಲ. ಆ ನಿನ್ನ ಸಚ್ಚಿಂತನೆ ಗುಹೆಯ ಗೋಡೆಗಳನ್ನು ಅಪ್ಪಳಿಸಿ ಅಲ್ಲಿಂದ ಇಡೀ ಆಕಾಶದಲ್ಲಿ ಪ್ರತಿಫಲಿಸಿ ಅಲ್ಲಿಂದ ಅದು ಇಡೀ ವಿಶ್ವದಲ್ಲಿ ಸಂಚರಿಸುತ್ತಾ ಯೋಗ್ಯ ವ್ಯಕ್ತಿಗಳ ಮನಸ್ಸನ್ನು ಪ್ರವೇಶಿಸಿ ತನ್ನ ಕಾರ್ಯವನ್ನು ಈಡೇರಿಸುತ್ತದೆ. ಆಲೋಚನೆಗಳ ಅದ್ಭುತ ಶಕ್ತಿ ಇದು. ಯಾರು ಫಸ್ಟ್ ಗ್ರೇಡ್ ಪರ್ಸನ್ಸ್ ಅಂತ ಇರ್ತಾರಲ್ಲ, ಅತ್ಯುತ್ತಮ ವ್ಯಕ್ತಿಗಳು, ಸಾಲ್ಟ್ ಆಫ್ ದಿ ಅರ್ತ್, ಭೂಮಿಯ ಲವಣದಂತೆ ಇರುತ್ತಾರೆಯೋ, ಅಂದರೆ ಭೂಮಿಯಲ್ಲಿ ಎಲ್ಲ ಕಡೆ ಮಣ್ಣು ಸಿಗುತ್ತೆ, ಆದರೆ ಉಪ್ಪು ಕೆಲವು ಸ್ಥಳಗಳಲ್ಲಿ ಸಿಗುತ್ತೆ. ಹಾಗೆ ಯಾರು ಭೂಮಿಯ ಲವಣದಂತೆ ಇರುತ್ತಾರೆಯೋ ಅವರು ಆಲೋಚನೆಯ ಸ್ತರದಲ್ಲಿ ಕರ್ಮವನ್ನು ಮಾಡುತ್ತಾರೆ. ಅವರು ಜಗತ್ತಿಗೆ ಮಹದುಪಕಾರವನ್ನು ಮಾಡುತ್ತಾರೆ. ಸ್ವಾಮೀಜಿ ಹೇಳ್ತಾರೆ, ಈ ವ್ಯಕ್ತಿಗಳ ಮುಂದೆ ಬುದ್ಧ, ಯೇಸು ಕ್ರಿಸ್ತ ಇವರು ಸೆಕೆಂಡ್ ಗ್ರೇಡ್ ಪರ್ಸನ್ಸ್ ಅಂತೆ. ಇವರು ಮಾತಿನ ಮೂಲಕ, ಕಾರ್ಯದ ಮೂಲಕ ಲೋಕ ಸೇವೆ ಮಾಡಲಿಕ್ಕೆ ಹೋದರು. ಆದ್ದರಿಂದ ಜಗತ್ತು ಯಾವ ಪ್ರಖ್ಯಾತ ಮಾನವ ಸೇವಕರನ್ನು ನೋಡಿದೆಯೋ, ಬುದ್ಧ, ಕ್ರಿಸ್ತ, ಶಂಕರ, ಇವರೆಲ್ಲರೂ ಸೆಕೆಂಡ್ ಗ್ರೇಡ್ ಪ್ರೊಫೆಟ್ಸ್ ಅಂತೆ. ಯಾರು ಫಸ್ಟ್ ಗ್ರೇಡ್? ಯಾರು ನಮ್ಮ ಯಾರ ಕಣ್ಣಿಗೂ ಬೀಳದೆ ಗುಹೆಯೊಳಗೆ ಕುಳಿತು ಒಂದೇ ಒಂದು ಸಚ್ಚಿಂತನೆಯನ್ನು ಮಾನವ ಮಂಗಲಕ್ಕಾಗಿ ಮಾಡಿ ಪ್ರಾಣ ಬಿಡುತ್ತಾರೋ ಅವರ ಆ ಚಿಂತನೆ ಇಂದು ನೂರಾರು ಸಾವಿರಾರು ನಮ್ಮಂತಹ ವ್ಯಕ್ತಿಗಳ ಮೂಲಕ ಕೆಲಸ ಮಾಡುತ್ತದೆ. ನಮಸ್ಕಾರ.